ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಏನಮ್ಮ ಶಾಂಭವಿಯವರೇ, ನೀವು ಕೂತ್ಕೊಳ್ಳಿ, ನಮ್ಮ ಅಮ್ಮ ಬಡಿಸ್ತಾಳೆ. ಇರ್ಲಿ ಬಿಡಿ ಲಕ್ಷ್ಮಿಯವರೇ, ನಾನ್ ಬಡಿಸ್ತೀನಿ, ಪರವಾಗಿಲ್ಲ. ನೀವು ಬನ್ನಿ ಶಾಂಭವಿಯವರೇ, ಎಷ್ಟು ದಿನ ಅಂತ ಮಕ್ಕಳ ಸೇವೆ ಮಾಡ್ತೀರಿ, ಅವ್ರಿಗೂ ಒಂಚೂರು ಕೆಲಸ ಮಾಡಕ್ ಬಿಡ್ಬೇಕು, ಇಲ್ಲಾಂದ್ರೆ ಅವ್ರು ಕಲಿಯೋದು ಹೇಗೆ? ಇರ್ಲಿ ಬಿಡಮ್ಮ, ನಾವು ಬಡಿಸ್ತಿದೀವಲ್ಲ. ಥ್ಯಾಂಕ್ ಯು ಅಕ್ಕ. ಮೀರಾ, ಇನ್ನೊಂದ್ ಸ್ವಲ್ಪ ರೈಸ್ ಹಾಕ್ಸ್ಕೋಬೇಕಿತ್ತು. ಯಾಕಿವತ್ತು ಇಷ್ಟ ಬೇಗ ಮುಗಿಸ್ಬಿಟ್ಟೆ? ಸಾಕು ಅಕ್ಕ, ನಂಗೆ ಹೊಟ್ಟೆ ತುಂಬಿತು. ಎಕ್ಸಾಮ್ ಟೈಮಲ್ಲಿ ಸ್ಪೆಷಲ್ ಡಯಟ್ ಏನಾದ್ರು ಮಾಡ್ತಿದ್ಯಾ ಮೀರಾ? ಓದೋ ಟೈಮಲ್ಲಿ ನಿದ್ದೆ ಬರಬಾರ್ದು ಅಂತ. ಅದ್ ಬೇರೆ ಮಾಡ್ತಾರೆ ನಿಂಗೆ. ಎಕ್ಸಾಮ್ ಇನ್ನು ಎಷ್ಟು ದಿನ ಮೀರಾ? ಚೆನ್ನಾಗಿ ಓದ್ಕೋತಿದ್ಯಾ? ಕೇಳ್ಬೇಕಾ ಅಣ್ಣ, ಇವಳು ಇವಾಗ ಲೈಬ್ರರಿಲಿ ಟೆಂಟ್ ಹಾಕಿದಾಳೆ. ಮನೆಗೆ ಬುಕ್ ತಂದು ಓದೋದಲ್ವೇನೆ? ಆದ್ರೆ ಅವ್ರ ಬುಕ್ಕನ್ನ ಮನೆಗ್ ಕೊಡಲ್ಲ ಸಾಕು, ಅಲ್ಲೇ ಓದಿ ಅಲ್ಲೇ ಇಟ್ ಬರ್ಬೇಕು. ಹಾಗಿದ್ರೆ ಹೊಸ ಬುಕ್ ತಗೊಂಡ್ಬಿಡು, ದಿನ ಅಲ್ಗೋಗೋದು ತಪ್ಪುತ್ತೆ, ಆರಾಮಾಗಿ ಮನೆಯಲ್ಲೇ ಓದ್ಕೋಬಹುದು. ಅಷ್ಟು ಮಾಡು ಮೀರಾ. ಎಷ್ಟಾಗುತ್ತೆ ಬುಕ್ ತಗೊಳ್ಳೋದಕ್ಕೆ? ಅಣ್ಣ, ನಿನ್ಗೆ ಬುದ್ಧಿ ಇದೆಯಾ? ಹೋಗಿ ಹೋಗಿ ಅವಳನ್ನ ಲೆಕ್ಕ ಕೇಳ್ತಾ ಇದೆಯಲ್ಲ. ಮೊದ್ಲೇ ಮ್ಯಾಕ್ಸ್ ಅಂದ್ರೆ ಭಯ ಅವಳಿಗೆ. 2,000 ಕೊಡು, ಸರಿ ಹೋಗುತ್ತೆ. ಬೇಡ ಸಾಕು, ಹೇಗಿದ್ರು ಲೈಬ್ರರಿಯಲ್ಲೇ ಓದ್ಕೋತಿದ್ದೀನಿ, ಸುಮ್ಮನೆ ಯಾಕೆ ಹೇಳು ದುಡ್ಡು ಖರ್ಚು. ಎಕ್ಸಾಮ್ಸ್ ಇನ್ನೇನು ಮುಗ್ದು ಹೋಗ್ಬಿಡುತ್ತೆ, ಅಷ್ಟುವರೆಗೂ ಅಲ್ಲೇ ಓದ್ಕೋತಿರ್ತೀನಿ. ಯಾಕೆ ಮೀರಾ ಸಂಕೋಚ ಪಡ್ಕೋತೀಯ? ಎಲ್ಲಾ ವಿಷಯದಲ್ಲೂ ಚೆನ್ನಾಗಿರೋ ನೀನು ದುಡ್ಡಿನ ವಿಷಯ ಬಂದಾಗ ಯಾಕೆ ಈಗ ಆಡ್ತೀಯ? ಈ ವಯಸ್ಸಲ್ಲಿ ಹಾಗೆ ಮೈದ್ನ, ಬೇರೆಯವ್ರ ಹತ್ರ ದುಡ್ಡು ಇಸ್ಕೊಳ್ಳೋದಕ್ಕೆ ಸಂಕೋಚ ಆಗೋದು ಕಾಮನ್. ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಚಿಕ್ಕಪ್ಪನ ಹತ್ರ ದುಡ್ಡು ಇಸ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೆ. ಅಕಸ್ಮಾತ್ ಅಷ್ಟೊಂದು ಅನಿವಾರ್ಯ ಬಂದ್ರು 1,000 ಸಲ ಯೋಚಿಸ್ತಾ ಇದ್ದೆ. ಅದೇನೋ ಗೊತ್ತಿಲ್ಲ, ಬೆಳೀತಾ ಬೆಳೀತಾ ನಮ್ಮಲ್ಲಿ ಸ್ವಾಭಿಮಾನ ಅನ್ನೋದು ಹುಟ್ಕೊಂಡ್ಬಿಡುತ್ತೆ. ಹೌದಲ್ವಾ ಮೀರಾ? ಆ ಸಂಕೋಚ ಸ್ವಾಭಿಮಾನ ಎಲ್ಲ ಬೇರೆಯವ್ರ ಮುಂದೆ ಇರಬೇಕು, ಮನೆಯವ್ರ ಹತ್ರ ಅಲ್ಲ. ಮನೆಯವ್ರ ಮುಂದೆ ತೋರಿಸಿದ್ರೆ ಅದನ್ನ ಕೊಬ್ಬು ಅಂತಾರೆ. ತಗೋ ಇದನ್ನ. ಈಗ ಸುಮ್ಮನೆ ತಗೊಂಡ್ರೆ ಸರಿ. ತಗೋ ತಗೋ. ಒಂದ್ ನಿಮಿಷ. ಹಲೋ, ಯಾರು? ನಾನ್ ರೀ ಪ್ರತೀಕ್. ಆದ್ರೆ ನನ್ಗೇನು, ಸುಮ್ನೆ ಕಾಟ ಕೊಡ್ಬೇಡಿ, ಇಡ್ರಿ ಫೋನ್ನ. ರೀ ಪ್ಲೀಸ್ ರೀ, ಕಾಲ್ ಕಟ್ ಮಾಡ್ಬೇಡ್ರಿ. ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳೋದಕ್ಕೋಸ್ಕರ ಕಾಲ್ ಮಾಡಿದ್ದು. ದಯವಿಟ್ಟು ನನ್ನ ಮಾತು ಕೇಳ್ರಿ ಪ್ಲೀಸ್ ರೀ. ನಾನು ಹಾಗೆ ಮಾತಾಡಬಾರ್ದಾಗಿತ್ತು, ಸಾರಿ ರೀ. ಇದನ್ನೆಲ್ಲ ಮಾತಾಡೋದಕ್ ಮುಂಚೆನೆ ಯೋಚನೆ ಮಾಡ್ಬೇಕಿತ್ತಲ್ವೇನ್ರಿ? ಮಾತಾಡದ್ಮೇಲೆ ಯೋಚನೆ ಮಾಡೋದಲ್ಲ. ಅಲ್ಲ, ಹುಡ್ಗಿರ್ ಜೊತೆ ಹೇಗ್ ಮಾತಾಡ್ಬೇಕು ಅಂತ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯಾ ನಿಮ್ಗೆ? ಮಾತ್ ಬರುತ್ತೆ ಅಂತ ಏನೇನೋ ಮಾತಾಡೋದಲ್ಲ. ನೋಡಿ, ನಂಗೆ ನಿಮ್ಮಂತವ್ರ ಜೊತೆ ಮಾತಾಡೋದಕ್ಕೆ ಒಂಚೂರು ಇಷ್ಟ ಇಲ್ಲ. ದಯವಿಟ್ಟು ಫೋನ್ ಇಡಿ. ರೀ, ನಾನು ತಮಾಷೆಗಾಗಿ ಮಾತಾಡಿದ್ರಿ, ನೀವ್ ಇಷ್ಟು ಕೋಪ ಮಾಡ್ಕೋತೀರಂತ ನಾನು ಊಹೆನೂ ಮಾಡ್ಕೊಂಡಿರ್ಲಿಲ್ಲ.
ನಿಮ್ ಮನ್ಸಿಗೆ ಇಷ್ಟು ನೋವಾಗತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ಖಂಡಿತ ಹಾಗೆ ಮಾತಾಡ್ತಾ ಇರ್ಲಿಲ್ಲ. ಸಾರಿ ರೀ. ನಾನೇನೋ ಜೋಕ್ ಮಾಡಕ್ ಹೋದೆ, ಹಾಗ್ ನೋಡಿದ್ರೆ ನನಗೆ ಈಗ ಜೋಕ್ ಮಾಡತ್ತೆ ಅಂತ ನಂಗೆ ಸತ್ಯವಾಗ್ಲೂ ಗೊತ್ತಿರ್ಲಿಲ್ಲ. ಗಾಡ್ ಪ್ರಾಮಿಸ್ ರೀ, ನಾನ್ ತಮಾಷೆ ಮಾಡಿದ್ದು. ಓ, ನಿಮ್ ಡಿಕ್ಷನರಿಲಿ ಅದಕ್ಕೆ ತಮಾಷೆ ಅಂತಾರ? ನನ್ ಡಿಕ್ಷನರಿಲಿ ಏನಂತಾರ ಗೊತ್ತಾ? ಏನಂತಾರೆ? ಏನ್ ಬೇಕಾದ್ರೂ ಅಂತಾರ. ಅದನ್ನೆಲ್ಲ ತಗೊಂಡ್ ನಿಮ್ಗೇನ್ರಿ ಆಗ್ಬೇಕು? ಸುಮ್ನೆ ಫೋನ್ ಇಡಿ. ಇಲ್ಲ ಅಂದ್ರೆ ಆಮೇಲೆ ನಾನೇನ್ ಮಾತಾಡ್ತೀನಿ ಅನ್ನೋದು ನನ್ಗೆ ಗೊತ್ತಿರಲ್ಲ. ಸಾರಿ ರೀ, ಇನ್ಮೇಲೆ ದೇವರನಿಗೂ ಆ ರೀತಿ ಮಾತಾಡಲ್ಲ. ನೀವ್ ಏನ್ ಹೆಲ್ಪ್ ಕೇಳಿದ್ರು ನಾನು ಮಾಡ್ತೀನಿ. ಓ, ಹೆಲ್ಪ್ ಮಾಡ್ತೀರಾ? ಹಾಗಾದ್ರೆ ನನ್ಗೊಂದ್ ಹೆಲ್ಪ್ ಬೇಕಿತ್ತು, ಹೆಲ್ಪ್ ಮಾಡ್ತೀರಾ? ಅಯ್ಯೋ ಅದಕ್ಕೇನ್ರಿ, ನೀವು ಕೇಳೋದ್ ಹೆಚ್ಚ, ನಾನು ಹೆಲ್ಪ್ ಮಾಡೋದ್ ಹೆಚ್ಚ. ಅದೇನ್ ಹೆಲ್ಪ್ ಆದ್ರೂ ಕೇಳಿ, ಅದೆಂತ ಹೆಲ್ಪ್ ಆದ್ರೂ ಕೇಳಿ. ಒಟ್ನಲ್ಲಿ ನಿಮ್ಗೆ ಏರಿರೋ BP ಹಿಡಿದು ನೀವ್ ಹ್ಯಾಪಿ ಆದ್ರೆ ಸಾಕು. ಹಾಗಿದ್ರೆ ಇನ್ಮೇಲಿಂದ ನನ್ಗೆ ಯಾವ ಕಾರಣಕ್ಕೂ ಫೋನ್ ಮಾಡ್ಬೇಡಿ. ಇಡ್ರಿ ಫೋನ್ನ. ಅಕ್ಕ, ಯಾಕೋ ಮೆಸೇಜ್ ಮಾಡಿದ್ರಲ್ಲ, ಏನಾದ್ರೂ ಕೆಲ್ಸ ಇತ್ತಾ? ಕೆಲ್ಸ ಏನೂ ಇಲ್ಲ ಪುಟ್ಟ, ಹೀಗೆ ನಿನ್ ಹತ್ರ ಒಂದ್ ವಿಷಯ ಮಾತಾಡೋದಿತ್ತು. ಏನ್ ವಿಷಯ ಅಕ್ಕ? ಏನ್ ಮಾತಾಡೋದಿತ್ತು? ನಿನ್ಗೆ ಮ್ಯಾಥ್ಸ್ ಅಂದ್ರೆ ಅಷ್ಟೊಂದ್ ಬರಲ್ಲ ಅಲ್ವಾ? ಲೆಕ್ಕಾಚಾರ ಅಂದ್ರೆ ತುಂಬಾ ಇರಿಟೇಷನಾ? ಹಾಗೇನಿಲ್ಲ ಅಕ್ಕ, ಸ್ವಲ್ಪ ಅಲರ್ಜಿ ಅಷ್ಟೇ. ಆದ್ರೆ ಆ ವಿಷಯನ ಈಗ ಯಾಕೆ ಕೇಳ್ತಿದ್ದೀರಾ? ಏನಿಲ್ಲ ಮೀರಾ, ಸುಮ್ನೆ ಹೀಗೆ ಕೇಳ್ದೆ. ಆಮೇಲೆ ಅಮ್ಮಂಗೂ ನಿಂತರಾನೇ ಲೆಕ್ಕಾಚಾರ ಅಂದ್ರೆ ಬರಲ್ವಾ? ಇರಿಟೇಷನಾ? ತಪ್ಪ ಲೆಕ್ಕಾಚಾರ ಮಾಡ್ತಾರಾ? ಅಮ್ಮನ ಇಲ್ವಲ್ಲ ಅಕ್ಕ. ಆದ್ರೆ ನಿಮ್ಗೆ ಯಾಕೆ ಇವಾಗ ಈ ಪ್ರಶ್ನೆ ಬಂತು? ಏನಿಲ್ಲ ಮೀರಾ, ಅಮ್ಮ ಹೀಗೆ ಒಂದ್ ಇಂಪಾರ್ಟೆಂಟ್ ಲೆಕ್ಕನ ತಪ್ಪು ಮಾಡಿದ್ದಾರೆ, ಅದಕ್ಕೆ ಕೇಳ್ದೆ. ಇಂಪಾರ್ಟೆಂಟ್ ಲೆಕ್ಕನಾ? ಯಾವ ಲೆಕ್ಕ ಅದು ಅಮ್ಮ ತಪ್ಪು ಮಾಡಿರೋದು? ಮೇ ಬಿ ಅವ್ರಿಗೆ ಗೊತ್ತಿಲ್ಲ ಅನ್ಸತ್ತೆ. ಅವ್ರ ಕಣ್ತಪ್ಸಾಗಿರ್ಬೋದು. ಲೆಕ್ಕದಲ್ಲಿ ಇಂಟ್ರೆಸ್ಟ್ ಇಲ್ದಾಗ ಹೀಗಾಗೋದ್ ಸಹಜ. ಆದ್ರೆ ಅದೇ ಲೆಕ್ಕಾಚಾರದ ಮೇಲೆ ನನಗ್ ತುಂಬಾ ಇಂಟ್ರೆಸ್ಟ್ ಇದೆ ನೋಡು, ಅದಕ್ಕೆ ಆ ತಪ್ಪು ನನ್ ಕಣ್ಣಿಗೆ ಬಿದ್ದಿದೆ. ಮತ್ತೆ ಆ ತಪ್ಪು ದೊಡ್ಡ ಮಟ್ಟದಲ್ಲೇ ಇದೆ. ನೀವ್ ಯಾವ ಲೆಕ್ಕದ ಬಗ್ಗೆ ಮಾತಾಡ್ತಿದ್ದೀರಾ ಅಕ್ಕ? ನೀವ್ ಮಾತಾಡ್ತಿರೋದು ನನ್ಗೊಂದು ಅರ್ಥ ಆಗ್ತಿಲ್ಲ. ಇನ್ಯಾವ್ ಲೆಕ್ಕದ ಬಗ್ಗೆ ಮೀರಾ? ಮನೆ ಖರ್ಚಿನ ಲೆಕ್ಕಾಚಾರದ ಬಗ್ಗೆ. ಮನೆ ಖರ್ಚಿನ ಲೆಕ್ಕನ? ಹೌದು. ಅಮ್ಮ ಈ ವರ್ಷ ಮನೆ ಖರ್ಚಿಗೆ ಅಂತ ಆಗಾಗ್ ತಗೊಂಡಿರೋ ದುಡ್ಡಿಗೂ ಅವ್ರು ಖರ್ಚು ಮಾಡಿರೋ ದುಡ್ಡಿಗೂ ಹೊಂದಾಣಿಕೆನೆ ಆಗ್ತಿಲ್ಲ. 60,000 ಡಿಫ್ರೆನ್ಸ್ ಬರ್ತಾ ಇದೆ. ಆ 60,000 ಎಲ್ಲಿಗೆ ಹೋಯ್ತು, ಯಾರ್ ಖರ್ಚು ಮಾಡಿದ್ರು ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಅದಕ್ಕೆ ಅಮ್ಮಂಗೂ ಲೆಕ್ಕಾಚಾರದ ವಿಷಯದಲ್ಲಿ ನಿಂತರನೇ ಅಸಡ್ಡೆನಾ ಅಂತ ಕೇಳ್ದೆ. ಆದ್ರೆ ಆ ತಪ್ಪು ಲೆಕ್ಕಾಚಾರ ಅಸಡ್ಡೆಯಿಂದ ಆಗಿದ್ಯೋ ಅಥವಾ ಬೇರೆ ಕಾರಣದಿಂದ ಆಗಿದ್ಯೋ ನನಗ್ ಗೊತ್ತಿಲ್ಲ. ಆದ್ರೆ ತಪ್ಪು ಲೆಕ್ಕನೇ ಅಲ್ವಾ? ಲೆಕ್ಕಕ್ಕೆ ಸಿಗ್ದಿರೋ 60,000 ಅಲ್ವಾ? ಅಲ್ವಾ ಮೀರಾ? ಆದ್ರೆ ಅಕ್ಕ, ಅಮ್ಮ ಯಾವತ್ತೂ ತಪ್ಪು ಲೆಕ್ಕ ಮಾಡೋದಿಲ್ಲ, ಎಲ್ಲದಕ್ಕೂ ಲೆಕ್ಕ ಇಟ್ಟಿರ್ತಾರೆ. ನನಗೂ ಮೊದ್ಲು ಹಾಗೆ ಅನ್ನಿಸ್ತು ಮೀರಾ. ಅಮ್ಮ ಲೆಕ್ಕಾಚಾರದ ವಿಷಯದಲ್ಲಿ ಅಸಡ್ಡೆ ಮಾಡಲ್ಲ ಅಂತ ನನ್ಗೂ ಗೊತ್ತು. ಆದ್ರೆ ಸುಮ್ನೆ ಹೀಗೆ ಕುತೂಹಲಕ್ಕೆ ಅಂತ ಮೊನ್ನೆ ಲೆಕ್ಕಪತ್ರನೆಲ್ಲ ಚೆಕ್ ಮಾಡ್ತಾ ಇದ್ದೆ. ಆಗ 60,000 ಡಿಫ್ರೆನ್ಸ್ ಕಾಣಿಸ್ತು. 60,000 ಡಿಫ್ರೆನ್ಸು ಇದ್ ಒಂದೇ ವರ್ಷದ ಮಾತ್ರ. 1 ವರ್ಷಕ್ಕೆ 60,000 ಅಂದ್ರೆ 20 ವರ್ಷಕ್ಕೆ 12 ಲಕ್ಷ ಆಯ್ತು. ರಾಜ್ಗುರು ಮನೆತನದ 12 ಲಕ್ಷ ಎಲ್ಲಿಗೆ ಹೋಯ್ತು ಅಂತಾನೆ ಅರ್ಥ ಆಗ್ತಿಲ್ಲ ಮೀರಾ. ದೇವ್ರೇ, ಈ ಕ್ರಿಕೆಟ್ ಯಾರು ಕಂಡಿಡಿದ್ರೋ, ಅದಿದ್ದಾಗ ರಿಮೋಟ್ ನಮ್ ಕೈಗೆ ಸಿಗೋದೇ ಇಲ್ಲ. ಈ ಹುಡುಗರು ರಾತ್ರಿ ಎಲ್ಲ ಅದನ್ನೇ ಹಾಕೊಂಡ್ ಕೂತಿರ್ತಾರೆ. ನಾವು ನಮ್ ಸಿನಿಮಾ ಸೀರಿಯಲ್ ಯಾವ್ದು ನೋಡ್ಕೊಳಕ್ ಬಿಡಲ್ಲ, ಇಷ್ಟೊತ್ತಲ್ಲೇ ನೋಡ್ಕೊಂಡ್ಬಿಡ್ಬೇಕು. ಅಮ್ಮ,
ಕ್ರಿಕೆಟ್ ನಿನ್ ಸೀರಿಯಲ್ ತರ ದಿನಾ ಬರಲ್ಲ, ಅವಾಗ ಬರುತ್ತೆ. ಅಪ್ಪ ಯಾಕದನ್ ಬೈಕೊಳ್ತೀಯ ನೀನು? ಮತ್ತಿನ್ನೇನೆ ಮಾಡೋದು? ಕ್ರಿಕೆಟ್ ಆಡೋದು ಆಡ್ತಾರೆ, ಬೆಳಗ್ಗೆ ಹೊತ್ತು ಬೆಳಕ್ನಲ್ಲಿ ಆಡಕ್ಕೇನು? ಅದ್ಬಿಟ್ಟು ಏನದು ರಾತ್ರಿ ಹೊತ್ತು ಆಡೋದು? ನನ್ಗಂತೂ ಇವ್ರ ವರ್ಷನೇ ಅರ್ಥ ಆಗಲ್ಲಮ್ಮ. ಅದೇನೋ ಈಗ ಬಂದಿದ್ಯಲ್ಲ 20ಕ್ಕೆ20, ಅದ್ನಂತೂ ಬರೀ ರಾತ್ರಿನೇ ಆಡ್ತಾರೆ. ಅಯ್ಯೋ ಆಂಟಿ, ಅದು 20ಕ್ಕೆ20 ಅಲ್ಲ, 2020. 2020ನೋ ಶುಂಠಿ ಕಷಾಯನೋ ಏನೋ ಒಂದು. ಬೆಳಗ್ಗೆ ಹೊತ್ತು ಆಡ್ಕೊಳಕ್ಕೇನು? ಅದ್ಬಿಟ್ಟು ನಮ್ ಸಿನಿಮಾ ಸೀರಿಯಲ್ ಬರೋ ಟೈಮಲ್ಲಿ ಆಡ್ಕೊಂಡು ನಮಗ್ ಕಾಟ ಕೊಡ್ತವೆ. ಹೋಗ್ಲಿ ಬಿಡಮ್ಮ, ಬೇಜಾರ್ ಮಾಡ್ಕೊಳ್ಬೇಡ. ನಾನ್ ನಾಳೆನೆ ವಿರಾಟ್ ಕೊಹ್ಲಿಗೆ ಒಂದ್ ಲೆಟರ್ ಬರೀತೀನಿ. ನಮ್ಮಮ್ಮ ರಾತ್ರಿ ಹೊತ್ತು ಸೀರಿಯಲ್ ನೋಡ್ತಾರೆ, ನೀವ್ ಕ್ರಿಕೆಟ್ ಆಡೋದಿದ್ರೆ ಪ್ಲೀಸ್ ಬೆಳಗ್ಗೆ ಹೊತ್ತು ಮಾತ್ರ ಆಡಿ ಅಂತ, ಸರಿನಾ? ಏನಮ್ಮ ಲಕ್ಷ್ಮೀಮ್ಮ, ಟಿವಿಲಿ ಏನಾದ್ರೂ ಜೋಕ್ ಬರ್ತಾ ಇದೆಯಮ್ಮ? ಮಕ್ಕಳು ಇಷ್ಟೊಂದು ಜೋರಾಗಿ ನಗ್ತಾ ಇದ್ದಾರೆ. ಜೋಕು ಪಾಕು ಏನಿಲ್ಲ ಯಜಮಾನ್ರೆ, ಈ ಹುಡುಗರಿಗೆ ನಾವು ದೊಡ್ಡವರೇ ಜೋಕ್ ಹಾಕ್ಬಿಟ್ಟಿದೀವಿ. ಅದಿರ್ಲಿ, ಟಿವಿ ನೋಡಲ್ವಾ? ಇಷ್ಟೊತ್ತಲ್ಲಿ ಒಳ್ಳೆ ಸಿನಿಮಾ ಹಾಕಿರ್ತಾರೆ. ಅಯ್ಯೋ ಲಕ್ಷ್ಮೀಮ್ಮ, ನನ್ಗೆ ಈಗಿನ ಕಾಲದ ಸಿನಿಮಾ ಹಿಡ್ಸೋದಿಲ್ಲ. ಬರೀ ಫೈಟು, ಅರ್ಧಂಬರ್ಧ ಮೈ ಮೇಲೆ ಬಟ್ಟೆ ಹಾಕೊಂಡು ಕುಣಿಯೋದು ಅಷ್ಟೇ ಇರೋದು. ನನ್ಗದೆಲ್ಲ ನೋಡೋದಕ್ಕಾಗೋದಿಲ್ಲ. ಹೊರಗಡೆ ಒಳ್ಳೆ ಗಾಳಿ ಬರ್ತಾ ಇದೆ, ಹಾಗೆ ವಾಕಿಂಗ್ ಹೋಗಿ ಬರ್ತೀನಿ. ಅದು ನಿಜಾನೇ ಬಿಡಿ ಯಜಮಾನ್ರೆ. ಅಕ್ಕ, ಆಂಟಿ ಹಾಕೋ ಸಿನಿಮಾ ನೋಡ್ತಿದ್ರೆ ನಿದ್ದೆನೆ ಬರುತ್ತೆ. ನಾವಲ್ಲಿ ಡೈನಿಂಗ್ ಟೇಬಲ್ ಹತ್ರ ಕೂತು ಗೇಮ್ ಆಡೋಣವಾ? ಮೊದ್ಲದ್ ಮಾಡೋಣ ಬಾ. ಲೇ ಅಮ್ಮು, ಏನೇ ಇದು ಈ ತರ ಡ್ರೆಸ್ ಹಾಕೊಂಡಿದ್ಯಾ? ಚೆನ್ನಾಗಿಲ್ಲ, ಹೋಗಿ ಚೇಂಜ್ ಮಾಡು. ಏನಾಯ್ತಮ್ಮ, ಇಷ್ಟ ದಿನ ಕೇಳ್ದಿರೋ ಪ್ರಶ್ನೆ ಇವತ್ ಕೇಳ್ತಿದ್ಯಾ? ನಾನ್ ದಿನ ಹಾಕೋ ಬಟ್ಟೆನೆ ಹಾಕೊಂಡಿದೀನಿ. ಇರ್ಲಿ ಬಿಡಿ ಲಕ್ಷ್ಮಿ ಅಮ್ಮ, ಚೆನ್ನಾಗೇ ಇದೆಯಲ್ಲ ನಮೃತ ಹಾಕೊಂಡಿರೋ ಬಟ್ಟೆ. ಹಾಗಲ್ಲ ಶಾಂಭವಿ ಅವರೇ, ನೋಡಮ್ಮು, ಮೊದ್ಲು ಹೋಗಿ ಚೇಂಜ್ ಮಾಡ್ಕೊಂಬ. ಯಾವ್ದಾದ್ರು ಚೂಡಿದಾರ ಇದ್ರೆ ಹಾಕೊಂಬ. ಚೂಡಿದಾರನ? ಏನಮ್ಮ ಹೇಳ್ತಿದ್ಯಾ? ಇದ್ದಕ್ಕಿದ್ದಾಗೆ ಏನಾಯ್ತು ನಿನ್ಗೆ? ಆರೋಗ್ಯವಾಗಿದ್ಯಾ ತಾನೇ? ತಮಾಷೆ ಮಾಡ್ಬೇಡ್ವೆ, ನನ್ ಮಾತ್ ಕೇಳು. ಮೊದ್ಲು ಹೋಗಿ ಚೇಂಜ್ ಮಾಡ್ಕೊಂಬಾ. ಲಕ್ಷ್ಮಿ ಅವರೇ, ಯಾಕೆ ಒತ್ತಾಯ ಮಾಡ್ತಿದ್ದೀರಾ? ಪಾಪ ಅಮ್ಮುಗೆ ಆ ಡ್ರೆಸ್ ಇಷ್ಟ ಅನ್ಸುತ್ತೆ, ಇರ್ಲಿ ಬಿಡಿ. ಶಾಂಭವಿ ಅವರೇ, ನಿಮ್ಗೆ ಕೆಲವು ಸೂಕ್ಷ್ಮಗಳು ಅರ್ಥವಾಗಲ್ಲ ಅನ್ಸತ್ತೆ. ಆಗದೆ ಇದ್ರೆ ಸುಮ್ನಿದ್ ಬಿಡಿ. ಅದ್ಬಿಟ್ಟು ಅವಳಿಗೆ ಸಪೋರ್ಟ್ ಮಾಡ್ಬೇಡಿ. ಅಮ್ಮ, ನಿಜವಾಗ್ಲೂ ನಿನ್ಗೇನೋ ಆಗಿದೆ? ನಂಗೇನ್ ಆಗಿಲ್ವೇ? ನನ್ ಕೈಲಿ ಏಟ್ ತಿಂದು ನಿಂಗೇನಾದ್ರೂ ಆಗ್ಬಾರ್ದು ಅಂದ್ರೆ ಮೊದ್ಲು ಹೋಗಿ ಲಕ್ಷಣವಾಗಿರೋ ಬಟ್ಟೆ ಹಾಕೊಂಬ. ಇದು ಹೇಗಿದೆ ನೋಡು, ಮೊಣಕಾಲವರೆಗೂ ಚರ್ಮ ಕಾಣಿಸ್ಕೊಂಡು. ನಿಂಗಾದ್ರೂ ಚೆನ್ನಾಗ್ ಕಾಣಿಸತ್ತಾ? ನೀನೀಗ ಚಿಕ್ಕ ಹುಡುಗಿ ಅಲ್ಲ ಕಣೆ, ಮದ್ವೆ ವಯಸ್ಸಿಗೆ ಬಂದಿದ್ಯಾ. ಅಮ್ಮ, ನಾನ್ ಚೇಂಜ್ ಮಾಡಲ್ಲ, ಸುಮ್ನೆ ಒತ್ತಾಯ ಮಾಡ್ಬೇಡ. ಅಮ್ಮೋ,